ಫೋಟೋಶೂಟ್ ಮಾಡಿಸ್ಬೇಕಂತ ಅನ್ಕೊಂಡೆ ಸೀತಾದು. ಐ ಫೀಲ್ ಲೈಕ್ ಸೀತಾದು ರೂಪ ಏನಿದೆ ಯಾರಿಗೂ ಗೊತ್ತಿಲ್ಲ, ಇವಾಗ ರಾಮನ್ ರೂಪನೂ ಯಾರಿಗೂ ಗೊತ್ತಿಲ್ಲ. ಅದು ಆರ್ಟಿಸ್ಟ್ಗಳ ಇಮ್ಯಾಜಿನೇಷನ್, ಅದು ಕ್ರಿಯೇಟಿವ್ ಇಂದ ಅದು ಮಾಡಿರೋದು. ಸೊ ನನ್ನ ಕೈಲಿ ಆದಷ್ಟು ಈ ಥರ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಫೋಟೋಶೂಟ್ ಮಾಡಿಸ್ಬೇಕಂತ ಅಂದ್ಕೊಂಡೆ ಸೀತಾದು. ಬಟ್ ದೆನ್ ಐ ನೋ ನನ್ನ ಸೀತಾ ಥರ ಕಾಣಿಸ್ತಿಲ್ಲ. ಆ್ಯಂಡ್ ಐ ಫೀಲ್ ಲೈಕ್ ಸೀತಾದು ರೂಪ ಏನಿದೆ ಯಾರಿಗೂ ಗೊತ್ತಿಲ್ಲ, ಇವಾಗ ರಾಮನ್ ರೂಪನೂ ಯಾರಿಗೂ ಗೊತ್ತಿಲ್ಲ. ಅದು ಆರ್ಟಿಸ್ಟ್ಗಳ ಇಮ್ಯಾಜಿನೇಷನ್, ಅದು ಕ್ರಿಯೇಟಿವ್ ಇಂದ ಅದು ಮಾಡಿರೋದು. ಸೊ ನನ್ನ ಕೈಲಿ ಆದಷ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಇದು ತುಳಸಿ ಹಾರ. ಆ್ಯಂಡ್ ಮೇಕಪ್ ಕೂಡ ನಾನು ಆಲ್ರೆಡಿ ಮೇಕಪ್ ವಿಡಿಯೋ ಹಾಕಿದ್ದಾನೆ, ಅಷ್ಟೇ ನಾನು ಮೇಕಪ್ ಮಾಡ್ಕೊಂಡಿರೋದು. ಅದು ಬಿಟ್ಟರೆ ಕಾಜಲ್ ಒಂದು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹನುಮಾನ್ ಟೆಂಪಲ್ ಮುಂದೆನೇ ಇದ್ದೀವಿ. ಸೊ ಹನುಮಾನ್ ಟೆಂಪಲ್ ಹತ್ರನೇ ನಾವಿವತ್ತು ಶೂಟ್ ಮಾಡಿರೋದು. ಸೊ ಫೋಟೋಸ್ ಬೇಗ ಬೇಗ ಪೋಸ್ಟ್ ಮಾಡ್ತೀನಿ. ಸೊ ಇವತ್ತು ನಾನು ಅಯೋಧ್ಯ ಬಗ್ಗೆ ಮಾತಾಡ್ಬೇಕು. ಅಯೋಧ್ಯ ಬಗ್ಗೆ ಅಂದರೆ ಕೆಲವರು ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಸೊ ಐ ಜಸ್ಟ್ ವಾಂಟೆಡ್ ಟು ಅವರಿಗೆ ಕ್ಲಾರಿಟಿ. ನಾನು ಕೊಡೋಷ್ಟು ದೊಡ್ಡವಳೆಲ್ಲ, ಆಬ್ವಿಯಸ್ಲಿ ಎಷ್ಟೊಂದು ಜನಕ್ಕೆ ಕ್ಲಾರಿಟಿ ಸಿಕ್ಕಿರುತ್ತೆ. ಬಟ್ ಸ್ಟಿಲ್ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ಮೋದಿ ಅವ್ರು ಹೇಳ್ದಂಗೆ ನಾವು ದೀಪಾವಳಿ ಆಚರಿಸ್ಬೇಕು. 22nd of January ಅದು ಅಯೋಧ್ಯ ನಮ್ಮ ರಾಮ ಮಂದಿರ ಓಪನ್ ಆಗ್ತಿದೆ. ಇದು ಒಂದು ಒಳ್ಳೆ ಸುದ್ದಿ, ಹ್ಯಾಪಿ ಮೂಮೆಂಟ್ ಎಲ್ಲ ಹಿಂದೂಗಳಿಗೂ. ಆಬ್ವಿಯಸ್ಲಿ ಇದು ಒಂದು 500 yearsಯಿಂದ ಇದನ್ನು ಕಟ್ಟಬೇಕು ಅಂತ ಎಲ್ಲರೂ ಅದಕ್ಕೆ ಶ್ರಮ ಪಟ್ಟಿದ್ದಾರೆ, ಫೈಟ್ ಮಾಡಿದ್ದಾರೆ, ಹೋರಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಸ್ಟಿಲ್ ಕಟ್ಟೋಕ್ಕಾಗಲಿಲ್ಲ. ಇದನ್ನು ನಮ್ಮ ಮೋದಿ ಅವರು ಸಾಧ್ಯ ಮಾಡಿದ್ದಾರೆ. ಅದಕ್ಕೆ ಇಟ್ಸ್ ಅ ವೆರಿ ಬಿಗ್ ಥ್ಯಾಂಕ್ ಯು ಆ್ಯಂಡ್ ಹ್ಯಾಟ್ಸ್ ಆಫ್ ಮೋದಿ ಅವ್ರಿಗೆ. ಬಿಕಾಸ್ ಅವರೆಲ್ಲ ಅನ್ನಿದ್ರೆ ಮೇ ಬಿ ಯಾರೂ ಮಾಡೋಕ್ಕಾಗ್ತಿರ್ಲಿಲ್ವೇನೋ. ಆ್ಯಂಡ್ ಯೋಗಿ ಕೂಡ, ಅವರು ಕೂಡ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರ ಪ್ರೀತಿ ರಾಮ ಮಂದಿರದ ಮೇಲೆ, ನಮ್ಮ ಹಿಂದುತ್ವ ಮೇಲೆ ಇರೋ ಪ್ರೀತಿ, ರೆಸ್ಪೆಕ್ಟ್ ಎಲ್ಲ ಸೇರಿ ಇದೊಂದು ಆಗಿದೆ. ಆ್ಯಂಡ್ ಆಲ್ಸೋ ನಾನು ಏನು ಹೇಳಬೇಕಂತ ಅಂತಿದೆ ಅಂದರೆ, ಎಲ್ಲರೂ ಅಂದ್ಕೊಂಡಿದ್ದಾರೆ ಏನು ನಮ್ಮ ಇಂಡಿಯಾಗೆ ಏನು ಇದು ಹೆಲ್ಪ್ ಆಗುತ್ತೆ ಅಥವಾ ಇದರ ಅವಶ್ಯಕತೆ ಏನಿತ್ತು ಈ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದಾರೆ. ಬಿಕಾಸ್ ಇದಕ್ಕೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ, ಇಷ್ಟೊಂದು ಖರ್ಚು ಮಾಡಿದ್ದಾರೆ ಅಂತ. ಸೊ ಐ ಫೀಲ್ ನಮಗೇನು 7th ವಂಡರ್, ಅದು ವಂಡರ್ಸ್ ಆಫ್ ಕರ್ನಾಟಕ ಆರ್ ಇಂಡಿಯಾ ಆ ಥರ ಏನಿದೆ, ತಾಜ್ ಮಹಲ್ ಕಟ್ಟಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ರಾಮ ಮಂದಿರ ಏನಿದೆ
ಎಲ್ರಿಗೂ ಇದರ ಹಿಸ್ಟ್ರಿ ಗೊತ್ತಿರೋರು ಈ ಕ್ವೆಶನ್ನ ಯಾರೂ ಖಂಡಿತ ಕೇಳೋದಿಲ್ಲ. ಇದು ನಮಗೆ ಬೇಕಾಗಿದೆ, ಹೌದು. ಆ, ಆ, ನಮ್ಮ ಧರ್ಮನ ನಾವು ಉಳಿಸ್ಕೊಂಡು ಹೋಗಬೇಕು. ಆ್ಯಂಡ್ ಎಲ್ಲ ಯೂತ್ಸ್ಗೂ ಇವಾಗ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ, ಅದು ಒಂದು ಒಳ್ಳೆಯ ವಿಷಯ. ಮೇ ಬಿ ಮೋದಿ ಬಂದು ನಮಗೆ ಈ ಥರ ಹೇಳಿರಲಿಲ್ಲ ಅಂದಿದ್ರೆ ಯಾರು ಹಿಂದುತ್ವ ಬಗ್ಗೆ ಆಬ್ವಿಯಸ್ಲಿ ಎಲ್ರಿಗೂ ನಮ್ಮ ಧರ್ಮ ಅನ್ನೋದಿತ್ತು, ಬಟ್ ಇವಾಗಿನ್ನ ಜಾಸ್ತಿ ಆಗಿದೆ. ನನಗೂ ಅಷ್ಟೇ, ಆಬ್ವಿಯಸ್ಲಿ ನನಗೆ ಮುಂಚೆ ಏನು ಗೊತ್ತಿರಲಿಲ್ಲ, ಬಟ್ ಇವಾಗ ಜಾಸ್ತಿ ತಿಳ್ಕೊತಿದ್ದೀನಿ ನಮ್ಮ ಹಿಂದುತ್ವ, ನಮ್ಮ ಧರ್ಮ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಆ್ಯಂಡ್ ಧರ್ಮ ಅಂತ ಬಂದಾದಮೇಲೆ ಮನುಷ್ಯತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಧರ್ಮ ಜಾತಿ ಇದೆಲ್ಲ ಬಿಟ್ಟರೆ ಮನುಷ್ಯತ್ವ ಮುಖ್ಯ ಆಗುತ್ತೆ. ಸೊ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸೋದು ಅವಶ್ಯಕತೆ ಇಲ್ಲ. ಬೇರೆ ಧರ್ಮ ನಮಗಿವಾಗ ನಮ್ಮ ಧರ್ಮ ಹೇಗೆ ತುಂಬ ದೊಡ್ಡದು, ಅವ್ರಿಗೂ ಅವ್ರ ಧರ್ಮ ದೊಡ್ಡದಿರುತ್ತೆ ಆಬ್ವಿಯಸ್ಲಿ, ಬಟ್ ಬೇರೆಯವ್ರಿಗೆ ನಾವು ಕೆಟ್ಟದನ್ನ ಬಯಸೋದು ಬೇಡ. ಅವ್ರು ನಮ್ಗೆ ಎಷ್ಟೇ ಕೆಟ್ಟದನ್ನ ಬಯಸ್ಲಿ ನಾವು ಅದನ್ನ ಮಾಡೋದು ಬೇಡ, ಬಿಕಾಸ್ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ಆ್ಯಂಡ್ ಇವಾಗ ಧರ್ಮ ಅಂತ ಹೇಳಿ ಹೇಗೆ ನಾವು ಎಲ್ಲರೂ ಒಂದಾಗಿದ್ದೀವಿ, ಅದೇ ಥರ ಜಾತಿ ಅನ್ನೋದನ್ನ ಇಲ್ಲಿಗೆ ಬಿಟ್ಟು ಮುಂದುವರೆದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಬಿಕಾಸ್ ಹಿಂದುತ್ವ ಅಂತ ಹೇಳಿದ ತಕ್ಷಣ ನಾವು ಎಲ್ಲರೂ ಹೇಗೆ ಒಟ್ಟಿಗಿದ್ದೀವಿ, ಅದೇ ಆಬ್ವಿಯಸ್ಲಿ ನಾವು ಇವಾಗ ಯಾರು ಜಾತಿ ಅಂತ ನೋಡಲ್ಲ. ಇದರಲ್ಲಿ ಯಾರಾದರೂ ಒಬ್ಬ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾನಂದ್ರೆ ಇನ್ನೊಬ್ರು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅವ್ರು ನೀನು ಯಾವ ಜಾತಿ ಗುರು ಅಂತ ಕೇಳಲ್ಲ ಆಬ್ವಿಯಸ್ಲಿ. ಸೊ ಜಾತಿ ಅನ್ನೋದನ್ನ ಹೀಗೆ ಸ್ಲೋಲಿ ಅದನ್ನು ತೆಗ್ದುಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ ನನಗೆ. ನಮ್ಮ ಧರ್ಮ ಮುಖ್ಯ ಅಷ್ಟೇ, ಅದರಲ್ಲಿ ಕೂಡ ಜಾತಿ ನೋಡಿಕೊಂಡು ಯಾರೂ ಇರಬೇಡಿ. ಇಫ್ ನೀವಿದ್ದೀರಾ ಅಂದರೆ ಇರಬೇಡಿ. ಸೊ ಅಷ್ಟೇ ನಾನು ಹೇಳಬೇಕಾಗಿರೋದು. ಸೊ ನನಗಿಲ್ಲಿ ಯಾವುದೇ ಪಾಲಿಟಿಕ್ಸ್ನ ತರೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಐ ಥಿಂಕ್ ಕಣ್ಣೆದುರುಗಡೆ ಎಲ್ರಿಗೂ ಕಾಣಿಸ್ತಿದೆ ಏನು ನಿಜವಾದ ವಿಷಯ ಇದೆ ಅಂತ. ಸೊ ನನಗೆ ಅಯೋಧ್ಯೆಗೆ ಹೋಗೋಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಯಾವಾಗ ಹೋಗ್ತೀನಿ ಗೊತ್ತಿಲ್ಲ, ಬಿಕಾಸ್ ಈ ಫಸ್ಟು 3-4-5 ಮಂತ್ಸ್ ಏನಿದೆ ಫುಲ್ ರಶ್ ಇರುತ್ತೆ ಆಬ್ವಿಯಸ್ಲಿ. ಬಟ್ ದೇವ್ರ ಇಚ್ಛೆಯಿಂದ ಬೇಗ ಬೇಗ ಹೋಗಿ ನಾನು ನೋಡೋಂಗಾಗಲಿ ಅಷ್ಟೇ. ಆ್ಯಂಡ್ ನನಗೊಂದು ಪಾಸಿಟಿವ್ ವೈಬ್ ಬಂದಿದೆ. 2024 ನಿಮ್ಗೆಲ್ರಿಗೂ ಕೂಡ ಇದೇ ಥರ ಇನ್ನಷ್ಟು ಜಾಸ್ತಿ ಖುಷಿ ಕೊಡಲಿ, ನಮ್ಮ ದೇಶಕ್ಕಾಗಿ ಇನ್ನೂ ಜಾಸ್ತಿ ಈ ಥರ ಇನ್ನೂ ಒಳ್ಳೆ ಕೆಲಸ ಮಾಡ್ತಿರಲಿ. ಮೋದಿಯವರಾಗಿರಲಿ ಯಾರೇ ಬಂದರೂ ಒಳ್ಳೆ ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಏನಕ್ಕೆ ಪಾಲಿಟಿಕ್ಸ್ ತರೋಕ್ಕೆ ಇಷ್ಟಪಡಲ್ಲ ಅಂದರೆ ಬಿಕಾಸ್ ಎಲ್ಲರೂ ಮುಂದೆ ಸತ್ಯ ಕಾಣಿಸ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ ಅಷ್ಟೇ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಮಚ್ ಪ್ರೀತಿಗಳು.